ಉದ್ಯೋಗದಾತರಾಗಿ ಉದ್ಯಮಿಗಳನ್ನು ಹೆಚ್ಚಾಗಿ ಮಾಡಿ ಇವತ್ತು ವಿದ್ಯಾವಂತರಿಗೆ ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕೆ, ಶಿಕ್ಷಕರ ಹಿತವನ್ನು ಕಾಪಾಡಲಿಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಪಕ್ಷಗಳೇ JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಎಲ್ಲ ಸಂದರ್ಭದಲ್ಲೂ ಮನ್ ಕಿ ಬಾತಿಂದ ಹಿಡಿದು ಯಾವುದೇ ಒಂದು ಸಾರ್ವಜನಿಕ ಸಭೆ ಇರಲಿ, ಒಂದು ಮಗುವಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಕಾಳಜಿನ ಇಟ್ಕೊಂಡು ಒತ್ತನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ಯಾವ ರೀತಿ ಮಾನಸಿಕವಾಗಲಿ ಶೈಕ್ಷಣಿಕ ಸವಾಲುಗಳನ್ನು ಒಂದು ವಿದ್ಯಾರ್ಥಿಗೂ ಮನವರಿಕೆಯನ್ನು ಮಾಡಿ, ಪೋಷಕರಿಗೆ ಮನವರಿಕೆಯನ್ನು ಮಾಡಿ ನಮ್ಮ ಸಮಾಜದ ಏಳಿಗೆಗಾಗಿ ಶಿಕ್ಷಣದಲ್ಲೇ ಪರಿಹಾರ ಇದೆ, ಶಿಕ್ಷಣವೇ ನಮ್ಮ ಭವಿಷ್ಯ, ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುವಂಥ ಪಕ್ಷ ಮತ್ತು ನಾಯಕ ಅಂದರೆ ಅದು ನರೇಂದ್ರ ಮೋದಿ ಅವರು, ಕುಮಾರಣ್ಣನವರು ಮತ್ತು ಯಡಿಯೂರಪ್ಪನವರು, ಸದಾನಂದ ಗೌಡರ ನಾಯಕತ್ವದಲ್ಲೇ ಆಗಿದೆ. ಹಾಗಾಗಿ ಆತ್ಮೀಯರೇ, ಓದೋದು ನಿಮ್ಮ ಮಕ್ಕಳೇ, ಕೆಲಸ ಮಾಡೋರು ನೀವೇ, ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಕೊಡಬೇಕು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ನೋಡ್ತೀರಾ, ಬರೀ ತೆಗಳೋದು ರಾಜಕೀಯ ಮಾಡೋದು ಬಿಟ್ಟರೆ ಒಂದಾದರೂ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ, ಶಿಕ್ಷಕರ ನೇಮಕ ಮಾಡ್ತೀವಿ, ಅಥವಾ ಶಾಲೆ ಕಾಲೇಜು ಪ್ರಾರಂಭ ಮಾಡ್ತೀವಿ, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮಾಡ್ತೀವಿ, ಇದು ಯಾವ್ದಾರ ಒಂದು ಮಾತು ಈ ಒಂದು ವರ್ಷದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡಲ್ಲ, ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡಲ್ಲ, ಅಥವಾ ಶಿಕ್ಷಕರ ಹಿತವನ್ನು ಕಾಪಾಡೋದ್ರಲ್ಲಿ ಒಂದೇ ಒಂದು ಮಾತಿಲ್ಲ, ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನವನ್ನು ಮಾಡಲಿಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹೊಸದಾಗಿ ಬಂದಿರೋದಲ್ಲ, 68ರಲ್ಲಿ ಪ್ರಾರಂಭ ಆಗಿರೋದು, ಇದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರಬೇಕು. ಆ ತರುವಂಥ ಪ್ರಯತ್ನವನ್ನು ಮಾಡಲ್ಲ, ಒಳ್ಳೆಯದಂತೂ ಇವರು ಮಾಡೋದೇ ಇಲ್ಲ, ಬರೀ ಕೆಟ್ಟದನ್ನು ಮಾಡೋದು, ಜನ ವಿರೋಧಿಯಾಗಿ ಅಭಿವೃದ್ಧಿ ವಿರೋಧಿಗಳಾಗಿ ಕೆಲಸ ಮಾಡ್ತಿರೋಂಥವ್ರು ಕಾಂಗ್ರೆಸ್ನವರು. ಎಲ್ಲ ಒಂದು ಕಡೆ ಪರಿಜ್ಞಾನ ಇಲ್ಲ. ಇವತ್ತು ಕೋಲಾರ ಭಾಗ ಇವತ್ತು ಇಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ KS ಆಫೀಸರ್, IAS ಆಫೀಸರ್, ಸರ್ಕಾರಿ ನೌಕರಿಗಳು, ಏನು ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸುಧಾರಣೆಯನ್ನು ಕಟ್ಟಿ ಉತ್ತಮ ಪ್ರಗತಿಪರವಾದಂಥ ರೈತರನ್ನು ಕಂಡಿರೋದಾಗಲಿ, ಇವೆಲ್ಲವೂ ಈ ಭಾಗದಲ್ಲಿ ಶಿಕ್ಷಣದ ಮೂಲಕ ನೀವೆಲ್ಲ ಪಡ್ಕೊಂಡಿದ್ದೀರಾ. ಹಾಗಾಗಿ ಬಲವಾಗಿ ಶಿಕ್ಷಣವನ್ನು ನಂಬಿರುವಂಥ ಒಂದು ಭಾಗ ಅಂದರೆ ಅದು ಕೋಲಾರ ಭಾಗ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಯಾವುದಕ್ಕೂ ಒತ್ತನ್ನು ಕೊಡಲ್ಲ, ಯಾವ ಒಂದು ಒಳ್ಳೆ ಆಡಳಿತ ಕೊಡಲಿಕ್ಕಿಲ್ಲ, ಅವರು ಅಭಿವೃದ್ಧಿ ಕೊಡಲಿಕ್ಕಿಲ್ಲ, ಜನವಿರೋಧಿನೇ ಕಾಂಗ್ರೆಸ್ನವರು. ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ, ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಿರುವಂಥವ್ರು YA ನಾರಾಯಣಸ್ವಾಮಿ ಅವರು. ಅವ್ರು ಯಾವಾಗಲೂ ಶಿಕ್ಷಕರು, ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ, ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರೇ ಸ್ವತಃ ಶಿಕ್ಷಕರಾಗಿ ಕೆಲಸ ಮಾಡಿದವರು, ಶಿಕ್ಷಕರ ಸಮಸ್ಯೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ಹಾಗಾಗಿ ಶಿಕ್ಷಕರ ಏನೇ ಬೇಡಿಕೆಗಳಿದ್ರು ಅದನ್ನು ಯಶಸ್ವಿಯಾಗಿ ಪಡಿಲಿಕ್ಕೆ, ನಿಮಗೆ ಕೊಡಿಸ್ಲಿಕ್ಕೆ ನಿಮ್ಮ ಧ್ವನಿಯಾಗಿ, ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಅವರ ಪರವಾಗಿ ನಿಮ್ಮ ಮತಯಾಚನೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಶಿಕ್ಷಕರ ಬೇಡಿಕೆಯನ್ನು ಏನೇ ಇರಲಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಿಮ್ಮ ಜೊತೆ ಇರ್ತಿಂತ ವಿಶ್ವಾಸವನ್ನು ಕೊಟ್ಟು ನನ್ನ 2 ಮಾತು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲ ವಂದಿಸಿ, ನಾರಾಯಣಸ್ವಾಮಿ ಅವರಿಗೆ ಯಾವಾಗಲೂ ಆಶೀರ್ವಾದ ಮಾಡಿದ್ದೀರಾ, ಇನ್ನು ಮುಂದಕ್ಕೂ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ರಿ, ನಿಮಗೆಲ್ಲ ರೀತಿಯಾದಂಥ ಸಹಕಾರ ಕೊಡ್ತಾರೆ ಅಂತ ಮತ್ತೊಮ್ಮೆ ತಮಗೆ ತಿಳಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ. JDS ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ಕುಮಾರಣ್ಣನವರಿಗೆ, ಸದಾನಂದ ಗೌಡರಿಗೆ, ಸನ್ಮಾನ್ಯ YA ನಾರಾಯಣಸ್ವಾಮಿ